ಅಮೆರಿಕದ ಏರ್ ಶೋನಲ್ಲಿ ಜೆಟ್ಗಳು ಪರಸ್ಪರ ಡಿಕ್ಕಿ ಹೊಡೆದುಕೊಂಡಿವೆ. ಹಾಗಾಗಿ ಅಲ್ಲಿ ಒಂದು ರೀತಿಯ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ. ಅಮೆರಿಕದ ಏರ್ ಶೋನಲ್ಲಿ ಜೆಟ್ಗಳು ಪರಸ್ಪರ ಡಿಕ್ಕಿಯಾಗಿವೆ. ಮೌಂಟೇನ್ ಹೋಮ್ ವಾಯುನೆಲೆಯಲ್ಲಿ ಈ ಘಟನೆ ನಡೆದಿದೆ. ನೆಲಕ್ಕಪ್ಪಳಿಸಿದಂತಹ ಜೆಟ್ಗಳು ಮುಗಿಲೆತ್ತರಕ್ಕೆ ಹೊಗೆ ಆವರಿಸಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಎರಡು ಜೆಟ್ನಲ್ಲಿದ್ದಂತಹ ಪೈಲಟ್ಗಳು ಸುರಕ್ಷಿತ. 4 ಪೈಲಟ್ಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಪ್ಯಾರಾಶೂಟ್ ಮೂಲಕ ಹೊರಗೆ ಜಿಗಿದಂತಹ 4 ವೈಮಾನಿಕ ಪ್ರದರ್ಶನದಲ್ಲಿದ್ದಂತಹ E-18G ಈ ಒಂದು ವಿಮಾನ ಏಕಾಏಕಿ ಏರ್ ಶೋ ನಡೆಸುವಂತಹ ಸಂದರ್ಭದಲ್ಲಿ ಒಂದಕ್ಕೊಂದು ಡಿಕ್ಕಿ ಹೊಡೆದು ಈ ಒಂದು ದುರಂತ ಸಂಭವಿಸಿಬಿಟ್ಟಿದೆ. ಮೌಂಟೇನ್ ಹೋಮ್ ವಾಯುನೆಲೆಯಲ್ಲಿ ನಡೆದಂತಹ ಘಟನೆ ಇದು. ನೆಲ ಕಪ್ಪಳಿಸಿಬಿಟ್ಟಿದೆ ಈ 2 ಜೆಟ್ಗಳು. ಮುಗಿಲೆತ್ತರಕ್ಕೆ ಹೊಗೆ ಕೂಡ ಆವರಿಸ್ತಾ ಇದೆ. ಗಮನಿಸ್ತಾ ಇದ್ರಿ ದೃಶ್ಯಾವಳಿಗಳಲ್ಲಿ. ಅದರಲ್ಲಿ ಇರುವಂತಹ 4 ಪೈಲಟ್ಗಳು ಪ್ಯಾರಾಶೂಟ್ನಿಂದ ಜಿಗಿದು ಹಾರಿದ್ರು. ಇನ್ನು ನೆಲಕ್ಕೆ ಅಪ್ಪಳಿಸ್ತಾ ಇದ್ದಂತೆ ಜೆಟ್ಗಳು ಯಾವ ರೀತಿಯಾಗಿ ಸುಟ್ಟು ದಟ್ಟವಾದಂತಹ ಹೊಗೆ ಆವರಿಸಿಕೊಳ್ತು ಆಗಸದಲ್ಲಿ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಸದ್ಯಕ್ಕೆ. 2 ಜೆಟ್ನಲ್ಲಿದ್ದಂತಹ ಪೈಲಟ್ಗಳು ಇವಾಗ ಸುರಕ್ಷಿತವಾಗಿದ್ದಾರೆ. 2 ಜೆಟ್ಗಳ ಪೈಲಟ್ಗಳು ಒಮ್ಮೆಲೆ ಹಾರಿದ್ದಾರೆ. ಆ ಒಂದು ದುರಂತ ಸಂಭವಿಸ್ತಾ ಇದ್ದಂತೆ ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಒಂದು ಜೆಟ್ಟಲ್ಲಿ 2 ಪೈಲಟ್ಗಳಿದ್ರು. ಆ 4 ಜನ ಈಗ ಸೇಫ್ ಆಗಿದ್ದಾರೆ. 4 ಪೈಲಟ್ಗಳು ಈಗ ಪ್ರಾಣಾಪಾಯದಿಂದ ಪಾರಾಗಿದ್ದು ಒಂದು ದೊಡ್ಡ ದುರಂತವೇ ತಪ್ಪಿ ಹೋಗಿದೆ. ಪ್ಯಾರಾಶೂಟ್ ಮೂಲಕ ಹೊರಗೆ ಜಿಗಿದಿದ್ದಾರೆ 4 ಕೂಡ. ವೈಮಾನಿಕ ಪ್ರದರ್ಶನದಲ್ಲಿದ್ದಂತಹ E-18G ಗ್ರೂಲರ್ ಫೈಟರ್ ಜೆಟ್ ಇದು. ಪಶ್ಚಿಮ ಇಡಾಹುದ ಮೌಂಟೇನ್ ಹೋಮ್ ಏರ್